ಒಂದು ಮನೆ ಒಳಗೆ ಭಾಳ ಬಡತನಕತಿ ಒಂದು ಮುದುಕಿ ಗಂಟು ಮಾಡಿರ್ತೈತಿ. ಆ ಬಡತನ ನೋಡ್ರೆ ಹಾಕೋದ್ಲಕ್ಕ ಗಂಟು ಕೊಡ್ಬೇಕಂತೇಳಿ ಆ ಮುದುಕಿಗೆ ಮನಸ್ಸಿಗೆ ಬರಂಗ ಇಲ್ಲ. ಯಾಕಂದ್ರೆ ನಾ ಕೊಡೋದು ತಗೊಳ್ಳೋದು ಬೇಡ, ಒಂದು ದಿವಸದನ್ನು ಇಟ್ಟು ಯಾರಿಗಾರ ಕೊಟ್ಟು ಹೋಗೋದು. ಯಾಕಂದ್ರೆ ನಮ್ಮ ಮುದುಕಿ ವಿಚಾರ ಮಾಡ್ತದೆ. ಯಾಕಂದ್ರೆ ಇವ್ರಿಗೆ ಕೊಟ್ಟುಕೋತನ ಸಲಿಗೆ ಹಚ್ಚಿ ಬಿಟ್ಟನಂದ್ರೆ ನನ್ನ ಬಂದ ದಿನ ಜಗಳ ತಗೋಕೆ ದಿವಸ ಬೇಕತ್ತಕೇರ ಎಲ್ಲಿ ಕೊಡೋದು ರೊಕ್ಕ ಅತ್ತೇಕ ನಮ್ಮ ಮುದುಕಿ ತಿರ್ತೈತಿ. ಆ ರೊಕ್ಕದ ವಿಷಯನ ಮುದುಕಿ ಹೇಳಂಗಿಲ್ಲ ಅವ್ರಿಗೆ. ಒಟ್ಟು ಇವ್ರು ತಂದು ಇಟ್ಟಿದ್ದು ಮಾಡಿಟ್ಟಿದ್ದು ಉಳಿದರ ತಿನ್ನೋದು ಉಳಿದರ ಇಲ್ಲ. ಆ ಮುದುಕಿದ ಒಂದು ತತ್ವವಿತ್ತು. ಎಲ್ಲರೂ ದುಡ್ತಿದ್ರು, ಆದ್ರೆ ಮನೆ ಒಳಗೆ ಏನೂ ಇರ್ತಿರ್ಲಿಲ್ಲ. ಮಂಗಳವಾರ ಬಂತು ಅಂದ್ರೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಮತ್ತು ಯಾರು ತಕ್ಕರೆ ಒಂದು 150 ರೂಪಾಯಿ ಸಾಲ ಸಿಕ್ಕೋದು. ಅದಕ್ಕೂ ಮುದುಕಿ ಕೆಟ್ಟ ಅನ್ನಿಸ್ತಿತ್ತು. ನೋಡಿ ಏನು ಮಾಡ್ತಾ ಇವು ಜೀವನ ಅಂತ ತಿತ್ತು ಮುದುಕಿ. ಆ ಮುದುಕಿ ರೊಕ್ಕ ಎಲ್ಲಿ ಗಾಳಿ ಮಾಡ್ತಿತ್ತು ಅಂದ್ರೆ ಯಾರಾದರೂ ಕೊಟ್ಟಿದ್ದು 150 ರೂಪಾಯಿ ಇಸ್ಕೊಂಡು ಗಾಳಿ ಮಾಡ್ಕೊಂಡು ಇರ್ತಿತ್ತು. ಒಂದು ದಿವಸ ಅಚಾನಕ್ ಏನಾತ, ಆ ಮನೆ ಒಳಗೆ ಒಬ್ಬರು ತೀರ್ಕೊಳ್ಳೋಣ. ಮುದುಕಿ ಆ ತಿಥಿಗೆರೆ ರೊಕ್ಕ ಬೇಕಂತ ತಿಳ್ಕೊಂಡು ಯಾರು ಕೇಳ್ತಾರಲ್ಲ ಕೊಡಬೇಕಂತ ವಿಚಾರ ಮಾಡ್ತಿರ್ತಾರೆ. ಕೊಡಬೇಕು ಅಂತ ಎಷ್ಟು ವಿಚಾರ ಮಾಡ್ತಾರೆ. ಆವಾಗ ಮುದುಕಿನ ಯಾರನ್ನೂ ಕೇಳಿರಂಗಿಲ್ಲ. ಯಾಕೆ ಕೇಳಂಗಿಲ್ಲ ಅಂದ್ರೆ ಆಕೆ ಯಾರನ್ನೂ ಯಾವಾಗ ಆಕಿನ ಅವ್ರು ಕೇಳಿರಂಗಿಲ್ಲ. ಅದಕ್ಕೆ ಅವ್ರು ಯಾರನ್ನೂ ಆಕಿನ ಕೇಳ್ತಿರಂಗಿಲ್ಲ. ಮುದುಕಿ ಮನಸ್ಸು ಕೊಡಬೇಕಂತೇಳಿ ಬಂದಿರ್ತೈತಿ, ಆದ್ರೆ ಕೇಳಿದ್ರೆ ಅಷ್ಟೇ ಕೊಡಬೇಕು ಅಂತ ಮನಸ್ಸು ಇರ್ತೈತಿ. ಇನ್ನೇನು ಅಲ್ಲೇ ಇಲ್ಲಿ ಎಲ್ಲದೇನೇ ತೆಗೆದು ಸಾಲ ಮಾಡಿ ಕೆರಿಂದ ಸತ್ತಿದ್ದನ್ನು ಮಣ್ಣು ಕೊಟ್ಟು ಸಂರಕ್ಷಣೆ ಮಾಡಿ ಅದನ್ನು ಮಣ್ಣು ಕೊಟ್ಟು ಮನೆಗೆ ಬರ್ತಾರೋ ಕೊಟ್ಟು ಸ್ವಲ್ಪ ದುಃಖ ತರ್ತಾರೋ. ಆವಾಗ ಮುದುಕಿ ಅದು ಹತ್ತೈತೆ, ಒಂದು ಎರಡು ನಿಮಿಷ ಕೊಟ್ಟು ಹೇಳ್ತಿರ್ತೈತಿ. ನನ್ನ ಮುಂದೂ ಎಲ್ಲ ಹೊಂಟೋಲ್ಲ ಅಂತ ಹೇಳ್ತಿರ್ತೈತಿ ಮುದುಕಿ. ನನ್ನ ಶರೀರ ನಾ ಹೆಂಗೆ ಕಾಯ್ಕೊಂಡು ನೋಡೋದು ಭಗವಂತಗೆ ಗುರ್ತೈತಿ, ನನಗೆ ಗುರ್ತೈತಿ. ಅದು ಶರೀರ ಕಾಯ್ಕೊಂಡಿದ್ದು ಅಷ್ಟೇ ಗುರ್ತೈತಿ, ಉಳುಕಿದ್ದು ಏನು ಗುರ್ತಿಲ್ಲ. ನಾ ಏನು ತಿಂದನಿ ಅಂದ್ರೆ ನನ್ನ ಶರೀರಕ್ಕೆ ಹತ್ತುವಂಥ ವಸ್ತುಗಳನ್ನಷ್ಟು ನಾ ತಿಂದಾನೆ. ಇವಕ್ಕೆ ಶರೀರಕ್ಕೆ ಹತ್ತಂಗಿಲ್ಲ, ಅದನ್ನು ತಿಂದು ಸತ್ತು ಹೋಗಿಬಿಡ್ತಾ ಮುದುಕಿ ವಿಚಾರ ಮಾಡ್ತೀನಿ. ಅವಾಗ 3 ಮಂದಿ ಉಳಿದ್ರು. ಆ 3 ಮಂದಿ ಒಳಗೆ ಒಂದು ಮುದುಕಿನ ಬಂದು ಕೇಳಾಕತ್ತಿದ್ರು. ಏನು ಕೇಳ್ತಿದ್ರು ಅಂದ್ರೆ, ಅಲ್ಲ ನೀನು ಅಂತ್ಯಾಕ ಹಸು ಅಟ್ಟು ಏನಾರು ಯಾರು ಕೊಟ್ಟಿದ್ದು ಒಟ್ಟು ಒಕ್ಕ ಗಾಳಿ ಮಾಡಿ ಇಟ್ಟಿದ್ದೆ ಅಂದ್ರೆ ಒಂದು ಸ್ವಲ್ಪ ಕೊಟ್ಟರೆ ಕೊಡಿ. ಇನ್ನೂ ಯಾವಾಗ ನಾವು ಕೇಳಿಲ್ಲ. ಯಾಕೆ ಕೇಳಿ ಅಂದ್ರೆ ನೀನು ಅಂತ ಕೈತೇನು ಕೊಡಾಕ, ಅದಕ್ಕೆ ಕೇಳಿಲ್ಲ. ಅದನ್ನ ತಿಳ್ಕೊರ್ಲ. ನಮ್ಮ ಅಂತಕ್ಕೆ ಏನು ಐತೆ ತಿಳ್ಕೊಳಕ್ಕೆ ಬಂದಾರಲ್ಲ, ಏನೂ ಇಲ್ಲ ಅಂತ ತಿಳ್ಕೊರ. ನನ್ನ ಅಂತಕ್ಕೆ ಇಸ್ಕೊಳಕ್ಕೆ ಏನೈತಿ, ಕೊಡಾಕೆ ಏನೈತಿ, ಯಾರು ಕೊಟ್ಟಾರತ್ತೇಳಿ ನಾ ಇಲ್ಲೇ ಕುಲ್ಲು. ಮುದುಕಿಗೆ 70 ವರ್ಷ ವಯಸ್ಸಾಗಿದ್ದು, ಆದರೂ ಇನ್ನೂ ಗಂಟು ಮಾಡುವಂಥ ಆಸೆ ಇತ್ತು ಮುದುಕಿನ. ಯಾಕಂದ್ರೆ ಇವರು ಸತ್ತವ್ರು ಇವರಿಗೆ ಮಣ್ಣು ಕೊಡಾಕ ರೊಕ್ಕಿಲ್ಲ. ನಾಳೆ ನಾ ಸಾತ್ನಂದ್ರೆ ನನ್ನ ಹೆಂಗೆ ಮಣ್ಣು ಕೊಡ್ತಾರತ್ತೆ ತಿಳ್ಕೊಂಡು ಮುದುಕಿ ಗಂಟು ಬಾಳೆ ಮಾಡ್ತೀವಿ. ನಾಳೆ ಇವರು ಒಟ್ಟರು ಕೂಡಿಬಿಟ್ಟು ಹೋದ್ರೆ ನಾ ಬದುಕಕ್ರೆ ಹಾಕೋದಕ್ಕೆ ನನಗೆ ದುಡ್ಡು ಬೇಕಲ್ಲ, ಎಷ್ಟರ ಇದ್ದು ಅಂದ್ರೆ ಯಾರು ಜಾಕಿ ಮಾಡ್ತಾರೆ ತಿಳ್ಕೊಂಡು ಮುದುಕಿ ಗಂಟು ಇವ್ರಿಗೆ ಕೊಡಂಗಿಲ್ಲ. ಅಚಾನಕ್ ದುಡ್ಡು ಕೊಳೆಮೆ ಆದವು ಅವ್ರ ಮನೆಯಾಗಿನ. ಅವ್ರಿಗೆ ಭಾಳ ಕೊಳೆಮೆ ಆದವು, ಉರ್ಲು ಹಾಕ್ಕೊಳ್ಳೋ ಪರಿಸ್ಥಿತಿ ಬಂತು. ಆದರೂ ಮುದುಕಿ ನೋಡಿ ನಗುತ್ತಿತ್ತು, ಇವ್ರು ಹೆಂಗೆ ಬದುಕುತ್ತಾರೆ. ಅವಾಗ ಮುದುಕಿ ಕಣ್ಣಾಗ ದುಃಖ ಬರ್ತಿತ್ತು. ಹೆಂಗೆ ಬರ್ತಿತ್ತಂದ್ರೆ, ನಾ ಎಲ್ಲ ಕೊಡು ಮನಸ್ಸತ್ತಿ ಇವ್ರಿಗೆ ರೊಕ್ಕ ಕೊಡಬಾರ್ದಂತೇನಲ್ಲ. ನಾಳೆ ನಾ ಖಾಲಿ ಆದ್ನಂದ್ರೆ ನನ್ನ ಖಾಲಿ ಮಾಡಿ ಹೊರಗೆ ಹೋಗೋದು ಬಿಡ್ತಾರೆ, ಅದಕ್ಕೆ ನನಗೆ ಕೊಡು ಮನಸ್ಸಿಲ್ಲ ಅಂತೇಳಿ ಮುದುಕಿ ವಿಚಾರ ಬಂತು. ಇವ್ರು ಎಷ್ಟು ದುಡಿದ್ರು ಇವ್ರಂತಕ್ಕೆ ದುಡ್ಡನ್ನೆಲ್ಲ ಹೊಲ್ತು, ಎಷ್ಟು ದುಡಿದ್ರು ಇವ್ರಂತಕ್ಕೆ ಕಣ್ಣನ್ನೆಲ್ಲ ಹೊಲ್ತು, ಇವರೆಲ್ಲ ಪಾಪಗಳ ಎಷ್ಟು ತುಂಬಿಕೊಂಡತ್ತಿ, ಕೆಟ್ಟದ್ದರು ಯಾರಿಗೇನು ಮಾಡ್ಯಾರ ಗೊತ್ತಿಲ್ಲ. ಅವಾಗ ಅವ್ರ ಮನೆಗೆ ಒಬ್ಬರು ಭಿಕ್ಷುಕರು ಬರ್ತಾರೆ. ಭಿಕ್ಷುಕರು ಬಂದಾಗ ನಮಗ ಹೊಟ್ಟೆಗೆ ತಿನ್ನಾಕ ಕೊಳ್ಳೆಲ್ಲ ಕಷ್ಟದೊಳಗೆ ಸಾಯಾಕತ್ತೀವಿ, ನಮ್ಮ ಕಷ್ಟಗಳ ದೇವ್ರ ಕಣ್ಣು ತೆಗೆದು ನೋಡೋಲ್ಲಾಗ ನಿನಗೆಲ್ಲ ಕೊಡುವತ್ತೆ ಕೆಂದ ಮನೆಯಾಗ ನಾವು. ಮುದುಕಿ ಒಳಗೆ ಕುತ್ಕೊಂಡು ಕೇಳ್ತಿತ್ತು, ನನ್ನ ಹಾಟ್ಯಾನ ಇವತ್ತು ತಿನ್ನಾಕ ಕೊಳ್ಳೆತ್ತೇಳಿ ಬೀಳ್ಕೊಳಕ್ಕೆ ಬಂದಂಗ ಒಂದು ತುಟ್ಟು ಅನ್ನ ನೀಡುವಲ್ಲ ನೋಡುತ್ತೆ ಕಣ್ಣು ಮುದುಕಿ ಬೇಕಿತ್ತು. ಮುದುಕಿಗೆ ಎಲ್ಲಿ ಸಿಟ್ಟು ಬಂತೋ ಏನೋ ಗೊತ್ತಿಲ್ಲ.
ಬಿಡ್ಕೊಳಕ್ಕೆ ಬಂದವ್ನು ಯಾಕೆ ಬೇಯ್ತೀರಿ? ಯಾರ ಮ್ಯಾಗ ಆಸೆ ಯಾರನ್ನ ಬೇಯ್ದು ಏನು ಮಾಡೋರು ಅದಾರೆ? ನಿಮ್ಮ ಅಂತ ಕೆತ್ತು ಅಂದ್ರೆ ಕೂಡ್ರಿ ಇಲ್ಲದ್ರೆ ಇಲ್ಲ ಅಂತೇಳಿ ಕಳಿಸ್ರಿ. ಯಾಕೆ ಬೇಯ್ತೀರಿ? ಪಾಪ ಅವಂಗೂ ಕಷ್ಟ ಆಗ್ತದೆ. ನಮ್ಮ ಅಂತ್ಯಕ್ಕೆ ಏನೂ ಇಲ್ಲ ಅಂತೇಳಿ ಅವನ್ನ ಬೇಯ್ದು ಕಳಿಸಿಲ್ಲ. ನಮ್ಮಲ್ಲಿ ದುಃಖ ಕಷ್ಟಗಳನ್ನು ಕೊಟ್ಟಾನ, ತಿನ್ನಕ್ಕೆ ಅನ್ನಕ್ಕೆ ಕೊಟ್ಟಾನ. ಕರೆ ಎಷ್ಟು ಪೂರ್ತಿ ಕೊಟ್ಟಾನಂದ್ರೆ ಇವತ್ತು ಅದನ್ನು ತಿಂದು ಖಾಲಿ ಮಾಡಬೇಕು, ನಾಳೆ ಮುಂಜಾನೆ ಮತ್ತೆ ಯಾರ ತಕ್ಕ ಹುಡುಕ್ಯಾಡ ತಂದು ಮಾಡ್ಬೇಕು, ಹಂಗೆ ಕಷ್ಟ ಕೊಟ್ಟಾನ. ಅವಂಗೆ ಕೊಟ್ಟು ಅಂದ್ರೆ ನಾವು ಉಪವಾಸ ಕೊಂಡಿರ್ತೀವಿ ತಿಳ್ಕೊಂಡು ಅವನು ಬೇಯಕ್ಕತ್ತದ ತಿಕ್ಕಂದು ಮುಚ್ಚಿದ್ರು. ಅವಾಗ ಆ ಮುದುಕಿ ಇವ್ರನ್ನ ಯಾರನ್ನೂ ಕೇಳಬೇಡಪ್ಪ, ನಾನು ಅಂತಕ್ಕೆ ಒಂದು 2 ರೂಪಾಯಿ ಅದಾವ ತಗೋ ಅತ್ತಿಕ್ಕಂದು ಮುದುಕಿ ಆ ಭಿಕ್ಷೆ ಕೊಡ್ತಾರೆ. ಅವಾಗಂದ್ರೆ ಅವ್ರಲ್ಲ ಇನ್ಕ ತನಕ ನಾವು ನಿನ್ನ ಕಣ್ಣಾಗ ಹೆಂಗೆ ಕಂಡು 2 ರೂಪಾಯಿ ಕೂಡ ನಮಗೆ ಇವತ್ತು ಬಂಗಾರ ಆಗಿಬಿಟ್ಟೈತೆ, ಅದನ್ನೂ ಕೊಟ್ಟಿಲ್ಲ ನನಗೆ. ಎಲ್ಲಿಯೂ ಬಂದು ಹೊತ್ತು ರೊಕ್ಕ ಮುದುಕಿ ಜೋಡಿ ಜಗಳ ತೆಗೆದ್ರು. ಅವು ಬೇಡ್ಕೊಳ್ಳ ಒಂದ ಆಯಿ ಅಂತಾಕ ಗುಣ ದೊಡ್ಡದಾವಂತೇಳಿ 70-80 ವರ್ಷ ಆಯುಸ್ಸು ಕೊಟ್ಟಕಿನ ಕಟ್ಟಿಗೆ ಹಂಗಿಟ್ಟಾನು. ನಿಮ್ಮಲ್ಲಿ ಗುಣಗಳು ದೊಡ್ಡ ಇಲ್ಲ, ನಿಮ್ಮಲ್ಲಿ ಏನು ಗಳಿಕೆ ಮಾಡಿದ್ರೆ ಏನಕ್ಕೆ ನಿಮ್ಮಲ್ಲಿ ಕೊಟ್ಟದಂಥ ಮನಸ್ಸು ಕೊಟ್ಟಾನೆ. ನಿಮ್ಮಲ್ಲಿ ಮನಸ್ಸು ಸರಿ ಇಲ್ಲ, ಅದಕ್ಕೆ ನಿಮ್ಮಲ್ಲಿ ದೇವರು ಏನು ಕೊಟ್ಟೆತ್ಕೋಬೋದು ತನಗೆ. ಏನು ತಿಳ್ಕೊಬೇಕು ಅಂದ್ರೆ ಒಬ್ಬ ಭಿಕ್ಷುಕ ನಮ್ಮ ಮನೆತನದೊಳಗೆ ಮನಸ್ಸು ದೊಡ್ಡದು ಕೊಟ್ಟಿಲ್ಲಲ್ಲ, ಅದಕ್ಕೆ ನಮಗೆ ದೇವ್ರು ಏನು ಕೊಟ್ಟೆತ್ತು. ಒಬ್ಬ ಭಿಕ್ಷುಕ ಅಂದವಾಗ ಆ ಮುದುಕಿ ಅಂತಕ್ಕೆ ಅದ ಮುದುಕಿನೂ ನಮ್ಮಲ್ಲಿ ಏನಾಯ್ತು, ನಮ್ಮ ಮನೆ ಒಳಗನೈತಿ. ಆ ಮುದುಕಿ ಕಟ್ಟಿಗೆ ಅಂತಕ್ಕೆ ಹೆಂಗೆ ಬೆಳೆದು ಕೂತಾಟಕ್ಕೆ ಒಬ್ಬ ಭಿಕ್ಷುಕ ಅಂದವಾಗ ಹಿಂಗೆ ಅಂದು ನಾವು ಇಷ್ಟು ನಮ್ಮನೆ ಬದುಕುದಾದ್ರೆ ನಮ್ಮ ಬದುಕಲ್ಲ, ಒಂದು ಸ್ಮಶಾನದ ಬದುಕು ತೋರಿಸಬೇಕಂತ ಒಂದು ಗಟ್ಟಿ ನಿರ್ಧಾರ ಮಾಡಿಬಿಡ್ತಾರೆ. ಅವತ್ತು ಒಂದು ನಿರ್ಧಾರ ಮಾಡಿಬಿಡ್ತಾರೆ ಅವರು. ಯಾರು ಭಿಕ್ಷುಕ್ ಹೇಳಿ ಹೋದ ಮೇಲೆ ನಮ್ಮ ಮನೆಯೊಳಗೆದ್ದ ಮುದುಕಿ ಅಂತಕ್ಕೆ ಮನಸ್ಸು ಸ್ವಚ್ಛ ಐತಿ, ನಮ್ಮಲ್ಲಿ ಮನಸ್ಸು ಸ್ವಚ್ಛ ಇಲ್ಲ. ಯಾಕೆ ಸ್ವಚ್ಛ ಇಲ್ಲ ಅಂದ್ರೆ ಇವತ್ತು ತಂದು ನೀವು ಇವತ್ತು ಅಡುಗೆ ಮಾಡಿ ಇವತ್ತು ಊಟ ಮಾಡಿ ಮಲ್ಕೊಂಡು ನಿಮಗೆ ನೆಮ್ಮದಿ ಸಿಗ್ತೈತಿ. ಸುಳ್ಳ ಅಡ್ಡಾಡಿ ಅಲ್ಲಿ ಅಡ್ಡಾಡಿ ಇಲ್ಲಿ ಅಡ್ಡಾಡಿ ಅದನ್ನ ಮಾಡಿಕೊಂಡು ಬಂದು ಅದು ಸಿಕ್ಕಿತ್ತು ತಂದು ಮನೆ ಒಳಗೆ ತಿಂದ್ರೆ ನಿನಗೆ ನೆಮ್ಮದಿ ಸಿಗಂಗಿಲ್ಲ. ಶರೀರಕ್ಕೆ ಕೆಲಸ ಕೊಡಬೇಕು, ಶರೀರಕ್ಕೆ ಉದ್ಯೋಗ ಕೊಡಬೇಕು. ಇವೆಲ್ಲನೂ ಕೊಟ್ಟ ಮೇಲನ ನೀ ತಂದು ಊಟ ಮಾಡುವಂಥ ಊಟ ನಿನ್ನ ಶರೀರಕ್ಕೆ ಹತ್ತಕ್ಕೆ ವಿಚಾರ ಅದು ಕರೆಕ್ಟ್ ಆಯ್ತಂದ್ರೆ ಅವರು ಏನು ಕರೆಕ್ಟ್ ಆಯ್ತಂದ್ರೆ ಆಯಿ ನಮಗೆ ದಿನ ಬುದ್ಧಿ ಹೇಳ್ತಿದ್ಲು. ಆ ಬುದ್ಧಿ ಹೇಳೋ ಸಲ ಮುಂದೆ ಆಯಿನ ಬೇದ ಮೇಲೆ ನಮ್ಮ ಮುದುಕಿಯನ್ನು ಬುದ್ಧಿ ಹೇಳುವಂತಾಗೈತಿ. ನಮ್ಮ ಕಡೆನ ಜೋಲಿ ಆಗೈತಿ, ನಮ್ಮ ಕಡೆನ ತಪ್ಪು ಆಗೈತಿ. ನಾವು ತಿದ್ದುಕೊಂಡು ಮುದುಕಿ ಮಾತು ಕೇಳ್ಕೊತ ಹೋದೆವು ಅಂದ್ರೆ ನಾವು ಮನುಷ್ಯರಾಗಬಹುದು. ಅದಕ್ಕಿಂತ ಮುದುಕಿನ ಒಂದು ಮಾತು ಮುದುಕಿಯನ್ನು ಒಂದು ಮಾತು ಕೇಳಕ್ಕೆ ಹೋದಾಗ ಮುದುಕಿ ಅದಕ್ಕೆ ಅದ. ನೀವು ಇಲ್ಲಿವರೆಗೂ ಯಾರಿಗೆ ಕಿಮ್ಮತ್ತು ಕೊಟ್ಟರೋ ಇಲ್ಲೋ ಗೊತ್ತಿಲ್ಲ, ನೀವು ಇಲ್ಲಿವರೆಗೂ ಯಾರಿಗೆ ಬೆಲೆ ಕೊಟ್ಟು ಬದುಕಿರೋ ಗೊತ್ತಿಲ್ಲ. ನನ್ನ ನಾಯಿಕಿಂತ ಕೀಳಾಗಿ ನೋಡಿರೋ ತಪ್ಪಿಲ್ಲ, ನಾಯಿನ ಅದನ್ನ ತಿಳ್ಕೋದಿಲ್ಲ. ಆದರೆ ನೀವು ನಡೆಯುವ ಹಾದಿ ಸರಿ ಇರಬೇಕು, ನೀವು ದುಡಿಕೆ ಸರಿ ಇರಬೇಕು, ನೀವು ತಿನ್ನುವ ಅನ್ನ ಸರಿ ಇರಬೇಕು. ನೀವು ಇವೆಲ್ಲನೂ ಸರಿ ಇಟ್ಟುಕೊಂಡು ನಿಮ್ಮ ಮನಸ್ಸು ಸ್ವಚ್ಛ ಇಟ್ಟುಕೊಂಡು ನಾ ಬದುಕಿ ತೋರಿಸ್ಬೇಕನ್ನುವಂಥ ಭಾವನೆಗಳಿಟ್ಟುಕೊಂಡು ನೀವು ತೋರಿಸ್ರಿ, ನಿಮಗೆ ಏನು ಬೇಕೆಲ್ಲ ನಿಮ್ಮ ಕಣ್ಣು ಮುಂದೆ ಸಿಗುತ್ತೆ ಅಂತೇಳಿ ಮುದುಕಿ ಆ ಮಕ್ಕಳಿಗೆ ಎಲ್ಲರಿಗೂ ಬುದ್ಧಿ ಹೇಳ್ತಾರೆ. ಆ ಹೇಳುವುದು ಸರಿ ಐತಂತ ಹೇಳಿ ಅದೊಂದು ಮಾನ್ಯ ಸತ್ಯ ಬಾಯಾಗ ಮಣ್ಣು ಹಾಕ್ಕೊಂಡು ಹಿಂಗೆ ಅಂದೊಂದು ಸತ್ಯ. ನೀವು ಸಾಯಬಾರ್ದು, ನಮ್ಮ ಕಣ್ಣು ಮುಂದೆ 4 ಮಂದಿ ಒಳಗೆ ಗೆದ್ದ ತೋರಿಸಿರುತ್ತೆ, ದೂರ ಸಿಕ್ಕಂದ್ರೆ ಬದುಕಿ ತೋರಿಸುತ್ತೆ ಮುದುಕಿ. ಅವಾಗ ಒಂದು ಗಟ್ಟಿ ನಿರ್ಧಾರ ಮಾಡ್ಯಾರ ಅವರು. ಏನು ನಿರ್ಧಾರ ಮಾಡಿರಪ್ಪ ಅಂದ್ರೆ ಆಯಿ ಮಾತು 100ಕ್ಕೆ 100 ಸತ್ಯ ಐತಿ. ನಾವು ಅಕ್ಕಿಗೆ ಕೊಟ್ಟು ನಡ್ಸೋನು, ಅಕ್ಕಿಗೆ ಏನು ಬೇಕು ನಾವು ಅಕ್ಕಿಗೆ ಬೇಕು ಬೇಡದನ್ನು ಕೊಟ್ಟಕ್ಕಿಂತ ಮುಂದೆ ಹಾಕ್ಕೊಂಡು ಹೋಗೋಣ. ಮುದುಕಿ ಮಾತು ನಾವು ಕೇಳಿದ್ವಿ ಅಂದ್ರೆ ಸುಧಾರಣೆ ಹಾಕ್ತೀವಿ. ಯಾರನ್ನ ಕರ್ಕೊಂಡು ಬಂದು 4 ಮಂದಿ ಕಡೆಯಿಂದ ಬುದ್ಧಿ ಹೇಳಿಸ್ಕೊಳ್ಬೇಕಾಗಿಲ್ಲ. ನಮ್ಮ ಮನೆಯೊಳಗೆ ಒಬ್ಬ ಹಿರಮನುಷ್ಯಗಳು, ಆ ಹಿರಮನುಷ್ಯಳ ಮಾತು ನಾವು ಕೇಳಿದ್ವಿ ಅಂದ್ರೆ ಒಂದು ಮನುಷ್ಯರಾಗ್ತಿರ್ತ ತಿಳ್ಕೊಂಡಕ್ಕಿಂತ ಆ ಮುದುಕಿ ಮಾತು ಕೇಳಕ್ಕಂತಾರೆ. ಅವಾಗ ಒಟ್ಟರು ಕೂಡಿ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಅವ ಕೆಲಸಕ್ಕೆ ಹೋಗ್ತಾನು, ಕೆನಮಗ ಹಾಕಿ ಕೆಲಸಕ್ಕೆ ಹೋಗ್ತಾರೆ, ರೊಟ್ಟಿ ಪಟ್ಟಿ ಎಲ್ಲ ಮಾಡ್ಕೊಂಡು ಕೆಲಸ ಹೋಗ್ತಾರೆ. ಮುದುಕಿ ಮನೆ ಕಾಯ್ಕೊತ ಕೊಟ್ಟು ಬಿಡ್ತಾರೆ. ಆ ಮುದುಕಿಗೆ ಅವಾಗ ಖುಷಿ ಅನಿಸ್ತೈತಿ. ಏನು ಖುಷಿ ಅನಿಸ್ತೈತಂದ್ರೆ ನಾನು ಇವತ್ತು ಮೂಲಿ ಒಳಗೆ ಕೂತಾಕಿ ಇವತ್ತು ಹೊರಗೆ ಬಂದು ಕೂತಾನೆ ಅಂದ್ರೆ ಈ ಶ್ರಮ ನಾ ಪಡ್ಕೊಂಡು ಬಂದಿದ್ದೆವು. ಇವನ್ನೆಲ್ಲನೂ ನಾ ತಿಳ್ಕೊಂಡು ಬಂದಾನಿ. ನನಗೆ ಬಂದ ನೋವು ತೊಂದರೆಗಳು ಇವಕ್ಕೆ ಬರಬಾರ್ದು ಅಂತ ತಿಳಿಸಿ ಹೇಳಿದ್ರು. ಇನ್ಕ ತನಕ ಬುದ್ಧಿ ಕಲ್ತಿರ್ಕಿಲ್ಲ, ಈಗ ಬುದ್ಧಿ ಬರ್ತೇವಕ್ಕೆ ಇನ್ನರೂ ಶಾಣೆ ಆಗ್ಲತ್ತೆ. ದೇವ್ರು ಅಂತಕ್ಕ ದಿನನಿತ್ಯ ಮುದುಕಿ ಬೇಡ್ಕೋತೈತಿ. ಸಂಜೆ ಮಾಡಿ ಕೆಲಸಕ್ಕೆ ಹೋಗಿ ಬರ್ತಿದ್ರು. ಮುದುಕಿ 6 ಬಾರ್ ಎಲ್ಲ ಕೆಲಸ ಮಾಡಿರ್ತಿದ್ಲು. ಬೆಳಗಾಂತಿಕ್ಕೆ ಅವೆಲ್ಲ ಮಾಡ್ತಿದ್ರು, ಖುಷಿ ಪಡ್ತಿದ್ರು ಅವ್ರು.
ನೋಡಿ 80 ವರ್ಷದ ಮುದುಕಿ ಇವತ್ತು ನಾವು ಬರೋದ್ರೊಳಗೆ ಎಲ್ಲ ಕೆಲಸ ಹೆಂಗೆ ಮಾಡಿಟ್ಟಾಳತ್ತೆ ಖುಷಿ ಪಡ್ತಿದ್ರು. ಖುಷಿ ಪಟ್ಟು ಎಲ್ಲರೂ ಕೂತು ಊಟ ಮಾಡ್ತಿದ್ರು. ಊಟ ಮಾಡ್ಕೋತ ನಕ್ಕೋತ ಅನ್ನ ಊಟ ಮಾಡ್ತಿದ್ರು. ಆವಾಗ ಮುದುಕ್ ಅಂತಿತ್ತು ನೋಡಿ, ಇವತ್ತು ನಿಮ್ಮ ಮೂರ್ತಿ ಒಳಗೆ ನಕ್ಕೋತ ಕಾಣುವಂಥ ನಿಮ್ಮಲ್ಲಿ ಯಾವತ್ತು ಎಷ್ಟು ಖುಷಿ ಮಾತು ಕಾಣಕತ್ತಾವ, ಎಷ್ಟು ಖುಷಿ ಕಾಣಕತ್ತಾವ, ಎಷ್ಟು ಸಂತೋಷದ ಮಾತು ಕಾಣಕತ್ತಾವ ಅಂತೇಳಿ ಮುದುಕ್ ಅಂತಿತ್ತು. ಇದ ನಿಮಗೆ ನೆಮ್ಮದಿ ಕೊಡ್ತೈತಿ, ಇದ ನಿಮಗೆ ಸಂತೋಷ ಕೊಡ್ತೈತಿ ಹೇಳಿ. ಏನಪ್ಪ ಅಂತಂದ್ರೆ ಯಾವತ್ತೂ ನಾವು ದುಃಖದೊಳಗಿರಬಾರ್ದು, ಯಾವತ್ತೂ ನಾವು ಕಷ್ಟದೊಳಗಿರಬಾರ್ದು, ಯಾವತ್ತೂ ನಾವು ಶ್ರೀಮಂತರೊಳಗಿರಬಾರ್ದು. ಶ್ರೀಮಂತನ ಥರ ಇರಬೇಕಷ್ಟ, ಶ್ರೀಮಂತ ಆಗಬೇಕು ಅಂತ ಬಯಸಬಾರ್ದು. ಶ್ರೀಮಂತರೊಳಗೆ ಏನು ಇರಂಗಿಲ್ಲ. ಬಡತನದೊಳಗೆ ನಾವು ಬಡತನದೊಳಗೆ ಗೆದ್ದು ತೋರಿಸಿದ್ವಿ ಅಂದ್ರೆ ಅದ ಒಂದು ದೊಡ್ಡ ಶ್ರೀಮಂತಿಕತ್ತ ಮುದುಕಿ.